ಇವತ್ತು ಯಾವ ರಾಜ್ಯ ಸರ್ಕಾರಗಳ ಜೊತೆ ಚರ್ಚೆ ಮಾಡಿದಾರ 60 ಪೈಸೆ ಅವ್ರು ಕೊಡ್ತಾರಂತ 40 ಪೈಸೆ ರಾಜ್ಯ ಸರ್ಕಾರಗಳು ಕೊಡ್ಬೇಕಂತ. ಹೀಗಾಗಿ ಇಡೀ ಭಾರತ ದೇಶದ ಶ್ರಮಿಕ ವರ್ಗಕ್ಕೆ, ಕೆಲಸ ಮಾಡುವಂತ ವರ್ಗಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಮೋದಿ ಅವರು ಮತ್ತು ಅಮಿತ್ ಶಾ ಅವರು. ಆ ಕಾರಣಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಚಿಕ್ಕಬಳ್ಳಾಪುರದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿದ್ದಾರೆ. ಅದೇ ರೀತಿ ಇಡೀ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಮಾಡಿದ್ದಾರೆ. ನಮ್ಮ ಕೆಪಿಸಿಸಿ ಅಧ್ಯಕ್ಷ ಹೇಳಿದ್ದಾರೆ, ಈ ಮನ್ನರೇಗಾ ಪುನಃ ಜಾರಿ ಆಗೋವರೆಗೆ ನಾವು ಮಲಗೋದಿಲ್ಲ, ನಾವು ಶ್ರಮಿಸ್ತೇವೆ, ಹೋರಾಟ ಮಾಡೇ ತಿರ್ತೇವೆ ಎಂದು. ಅದಕ್ಕೆ ನಾವು ಕೂಡ ಇವತ್ತು ಸಾಂಕೇತಿಕವಾಗಿ ಮಾಡ್ತಾ ಇದ್ದೇವೆ. ಮತ್ತು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 5 ಕಿಲೋಮೀಟರ್ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ವಿ, ಶಾಸಕರ ಜೊತೆ ಚರ್ಚೆ ಮಾಡಿ ಎಲ್ಲಿ ಮಾಡಬೇಕು ಅಂತ. ಅದನ್ನು ಕೂಡ ಶೀಘ್ರದಲ್ಲೇ ಪಾದಯಾತ್ರೆಯನ್ನು ಮಾಡ್ತೇವೆ. ಅಷ್ಟೇ ಅಲ್ಲ, ಈ ಮನ್ನರೇಗ ಹೊಳ್ಳಿ ಅನುಷ್ಠಾನ ಆಗೋವರೆಗೆ ನಾವೆಲ್ಲರೂ ಹೋರಾಟ ಮಾಡ್ತೇವೆ ಅಂತ ಇವತ್ತೇ ಪಣ ಕೊಟ್ಟು ಎಲ್ಲರೂ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ. ಈಗ ಯಾರು ಮಾತಾಡ್ತಿರ್ಬೋದು? ಯೋಜನೆಯನ್ನ ರದ್ದು ಮಾಡಿ ಜಿ ರಾಮ್ಜಿ ಅಂತಕ್ಕಂಥ ಯೋಜನೆಯನ್ನ ಜಾರಿಗೆ ತಂದು ಗ್ರಾಮೀಣ ಭಾಗದ ಬಡ ಕೃಷಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದೆ. ಈ ರಾಮ್ಜಿ ಕಾಯ್ದೆಯನ್ನ ಜಾರಿಗೆ ತರುವ ಮೂಲಕ ನಾವು ಕೃಷಿ ಕಾರ್ಮಿಕರ ವಿರೋಧಿಗಳು, ಬಡವರ ವಿರೋಧಿಗಳು ಎನ್ನುವುದನ್ನ ಕೇಂದ್ರ ಸರ್ಕಾರ ಮನದಟ್ಟು ಮಾಡಿದೆ. ಇವತ್ತು ಜಿ ರಾಮ್ಜಿ ಕಾಯ್ದೆಯನ್ನ ರದ್ದುಪಡಿಸಿ ಮೊದಲಿನಂತೆ ಮನರೇಗಾ ಯೋಜನೆಯನ್ನ ಜಾರಿಗೊಳಿಸಬೇಕು. ಶ್ರೀಮತಿ ಸೋನಿಯಾ ಗಾಂಧಿಯವರ ಮಹತ್ವಾಕಾಂಕ್ಷಿ ಯೋಜನೆ ಅದು. ಮನರೇಗಾ ಯೋಜನೆಯಿಂದ ಇವತ್ತು ಸಾಕಷ್ಟು ಗ್ರಾಮೀಣ ಭಾಗಗಳಲ್ಲಿ ಕೃಷಿ ಕಾರ್ಮಿಕರು, ದಿನಗೂಲಿ ನೌಕರರು ಇವತ್ತು ಬಹಳಷ್ಟು ಅವಲಂಬಿತರಾಗಿದ್ದರು. ಅಂತ ಬಡವರ ಕಾರ್ಯಕ್ರಮವನ್ನು ರದ್ದುಗೊಳಿಸುವ ಮೂಲಕ ಕೇಂದ್ರದ ಮೋದಿ ಸರ್ಕಾರ ನಾನು ಬಡವರ ವಿರೋಧಿ ಎನ್ನುವುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಆ ಕಾಯ್ದೆಯನ್ನು ರದ್ದುಗೊಳಿಸುವ ತನಕ ಕಾಂಗ್ರೆಸ್ ಸರ್ಕಾರ ವಿಶ್ರಮಿಸುವುದಿಲ್ಲ ಅಂತಕ್ಕಂಥ ಎಚ್ಚರಿಕೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಏನು ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರಿನಲ್ಲಿ ಪ್ರಕಾಶ್ ಕೋಳಿವಾಡ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಚಳವಳಿ ಮುಂದಿನ ದಿನಮಾನಗಳಲ್ಲಿ ಹಳ್ಳಿಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ತಳಮಟ್ಟದಿಂದ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಯುತ್ತೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನ ಹೇಳಿ, ರಾಣೆಬೆನ್ನೂರು ತಾಲೂಕಿನ ಗ್ರಾಮೀಣ ಮತ್ತು ನಗರ ಕಾಂಗ್ರೆಸ್ ಘಟಕದ ಎಲ್ಲ ಹಿರಿಯ ಕಾರ್ಯಕರ್ತರೇ, ಸ್ನೇಹಿತರೇ, ಬಂಧುಗಳೇ ಹಾಗೂ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಕಾಶ್ ಕೋಳಿವಾಡ್ ಸಾಹೇಬ್ರೆ, ಇವತ್ತು ಈ ದೇಶದಲ್ಲಿ ಮನ್ರೇಗಾ ಅಂತ ಕಾರ್ಯಕ್ರಮವನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಜಾರಿಗೆ ತಂದು ಇಡೀ ದೇಶದ ಎಲ್ಲ ಪಂಚಾಯತಿಗಳಿಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೆಲ್ಲ ಗ್ರಾಮ ಪಂಚಾಯತಿಗಳು ಕೂಡ ಸುಸಜ್ಜಿತವಾಗಿ ಅಭಿವೃದ್ಧಿಯನ್ನ ಹೊಂದಿರತಕ್ಕಂಥ ನಿದರ್ಶನಗಳು ಅನೇಕ ಇವೆ. ಇಂಥ ನಿದರ್ಶನಗಳ ಮೂಲಕ ಏನು ರೈತರು ತಮ್ಮ ಹೊಲಗಳಿಗೆ ಒಟ್ಟಾಕಿ ಕೇಳ್ತಕ್ಕಂಥದ್ದು ಆಗಿರ್ಬೋದು, ಪಂಚಾಯತಿ ರೋಡ್ಗಳನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಪಂಚಾಯತಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಾಗಿರ್ಬೋದು, ಇಂಥ ಅನೇಕ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಾಗಿರ್ಬೋದು, ಇವುಗಳನ್ನೆಲ್ಲ ಮಾಡಿ ಸಮಗ್ರ ಭಾರತದ ಒಂದು ಸುಭದ್ರ ಅಭಿವೃದ್ಧಿಯತ್ತ ಮನ್ರೇಗಾ ಯೋಜನೆಯನ್ನ ಬಳಸಿಕೊಂಡು ಸುಮಾರು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಈ ಯೋಜನೆಯನ್ನ ನಿನ್ನೆ ಮೊನ್ನೆ ಬಂದಿರತಕ್ಕಂಥ ಮೋದಿ ಸರ್ಕಾರ ಇದು ಬಡವರ ವಿರೋಧಿ ಆಗಿರ್ತಕ್ಕಂಥದ್ದು ಮತ್ತು ಪ್ರಜಾಪ್ರಭುತ್ವದ ವಿರೋಧಿ ಆಗಿರ್ತಕ್ಕಂಥ ಸರ್ಕಾರ. 10 ಪಂಚಾಯತಿಗಳಿಗೆ ಹೋಗ್ತಕ್ಕಂಥ ಹಣವನ್ನ ಕೂಡ ಕಡಿಮೆ ಮಾಡಿ ಈ ಮತ್ತೆ ಪಂಚಾಯತಿಗಳನ್ನ ಬಡ ರೀತಿಯಲ್ಲಿ ತಗೊಂಡು ಹೋಗ್ಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಮುಕ್ತಾಯಗೊಳಿಸಬೇಕು ಅಂತಕ್ಕಂಥ ಕೆಟ್ಟ ದೃಷ್ಟಿಯಿಂದ ಈ ಒಂದು ಸರ್ಕಾರ ಈ ನಿರ್ಣಯ ತಗೊಂಡಿರ್ತಕ್ಕಂಥ ವಿರುದ್ಧವಾಗಿ ಇವತ್ತು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಈ ವಿ ರಾಮ್ಜಿ ಯೋಜನೆಯ ವಿರುದ್ಧ ಅನೇಕ ರೀತಿಯ ಪ್ರತಿಭಟನೆಗಳು, ಕಾಲ್ನಡಿಗೆ ಜಾಥಾಗಳನ್ನ ಹಮ್ಮಿಕೊಂಡಿರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೆಲ್ಲ ನಾವು ರಾಣೆಬೆನ್ನೂರು ತಾಲೂಕಾ 2 ಕಾಂಗ್ರೆಸ್ ಕಮಿಟಿಗಳ ವತಿಯಿಂದ ಇವತ್ತು ಪ್ರತಿಭಟನೆಯನ್ನ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಹಮ್ಮಿಕೊಂಡು ಮುಂದೆ ಕಾಲ್ನಡಿಗೆ ಜಾಥಾವನ್ನು ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಹಮ್ಮಿಕೊಳ್ಳಲಿದ್ದೇವೆ. ಅದಕ್ಕೆ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ನನ್ನ ಕಾರ್ಯಕರ್ತರು, ಮುಖಂಡರುಗಳು ಆ ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ
ಕೊಟ್ಟಿರ್ತಕ್ಕಂಥ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಣೆಬೆನ್ನೂರು ನಗರ ಹಾಗೂ ರಾಣೆಬೆನ್ನೂರು ಗ್ರಾಮೀಣ ಘಟಕದ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಮತ್ತು ನಮ್ಮ ಈ ಹೋರಾಟದ ನೇತೃತ್ವವನ್ನು ವಹಿಸತಕ್ಕಂಥ ನಮ್ಮ ರಾಣೆಬೆನ್ನೂರಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪ್ರಕಾಶ್ ಕೋಳೂರು ಸಾಹೇಬರವರೇ ಹಾಗೂ ಎಲ್ಲ ನನ್ನ ಪಕ್ಷದ ಸ್ನೇಹಿತರೆ, ಏನು ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿಯನ್ನು ಜಾರಿಗೆ ತಂದಿದ್ದು ಇವತ್ತು ಬಡವರ ಹೊಟ್ಟೆಯ ಮೇಲೆ ಹೊಡೆದಿದೆ. ಡೈರೆಕ್ಟ್ ಆಗಿ ನೇರವಾಗಿ ಬಡವರ ಅನ್ನವನ್ನ ಕೈ ಹಾಕಿ ಕಿತ್ಕೊಂಡಿರೋ ಕೆಲಸವನ್ನ ಮಾಡಿದೆ. ಆದ್ದರಿಂದ ಇವತ್ತು ನಮ್ಮ ಕರ್ನಾಟಕದ ನಮ್ಮ ರಾಣೆಬೆನ್ನೂರಲ್ಲಿ ಪ್ರಕಾಶ್ ಕೋಳೂರು ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು ಏನು ಇವತ್ತು ರಾಮ್ಜಿ ಏನು ಕಾನೂನು ತಂದಾರೋ ಅದರ ವಿರುದ್ಧ, ಕಾರ್ಮಿಕರ ಹೋರಾಟ ಏನು ಮಾಡಿದರೆ ಕಾನೂನು ತಂದಾರೋ ಅದರ ವಿರುದ್ಧ ನಾವು ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರಿನಿಟ್ಟು ಮೊದಲಿನಂತೆ ಮಾಡಿಕೊಡ್ಬೇಕಂತ ಹೇಳಿ ಇವತ್ತು ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ. ನಮ್ಮ ಹಿರಿಯರು ಹೇಳಿದಂಗೆ ನಾವು ಮುಂದಿನ ದಿನದಲ್ಲಿ ತಾಲೂಕು ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಹಾಗೂ ನಗರಗಳಲ್ಲಿ ಪಾದಯಾತ್ರೆ ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ನನಗೆ ಕೊಟ್ಟ ಅವಕಾಶವನ್ನು ವಂದಿಸಿ ನಮಸ್ಕಾರಗಳು. ಕಾಂಗ್ರೆಸ್ ಪಕ್ಷದ ಗ್ರಾಮೀಣ ಭಾಗ ಮತ್ತು ನಗರ ಭಾಗದ ಅಧ್ಯಕ್ಷರೇ, ಕೆಎಂಎಫ್ ಅಧ್ಯಕ್ಷರೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರೇ, ಗ್ಯಾರಂಟಿ ಅಧ್ಯಕ್ಷರು ಬಂದಿಲ್ಲ, ಗ್ಯಾರಂಟಿ ಅಧ್ಯಕ್ಷರು ಬರ್ತಾರೆ, ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಹಿರಿಯರು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಮನರೇಗಾ, ಮಹಾತ್ಮ ಗಾಂಧಿಯ ಉದ್ಯೋಗ ಖಾತ್ರಿ ಯೋಜನೆ, ಪ್ರತಿಯೊಬ್ಬ ಬಡವನಿಗೂ, ಪ್ರತಿಯೊಬ್ಬ ಕಾರ್ಮಿಕನಿಗೂ, ಪ್ರತಿಯೊಬ್ಬ ರೈತನಿಗೂ ಕೂಡ 100 ದಿನ ಉದ್ಯೋಗ ಖಾತ್ರಿ, ವರ್ಷದಲ್ಲಿ 100 ದಿನ ನಿಮಗೆ ಸರ್ಕಾರ ಉದ್ಯೋಗ ಕೊಡುತ್ತೆ, ನಿಮಗೆ ಉದ್ಯೋಗ ಇರಲಿ ಬಿಡಲಿ. ಇಂಥ ಒಂದು ಮಹತ್ತರ ಕಾನೂನನ್ನು ತಂದು ಅಧಿಕಾರ ವಿಕೇಂದ್ರೀಕರಣ ಮಾಡಿ ಗ್ರಾಮ ಸ್ವರಾಜ್ಯವನ್ನು ಸೃಷ್ಟಿ ಮಾಡಿರ್ತಕ್ಕಂಥ, ಗ್ರಾಮದಲ್ಲೇ ಅಧಿಕಾರವನ್ನು ಕೊಡ್ತಕ್ಕಂಥ, ಗ್ರಾಮ ಪಂಚಾಯತಿಗೆ ಅಧಿಕಾರವನ್ನು ಕೊಡ್ತಕ್ಕಂಥ ಕನಸನ್ನ ಕಂಡಂತವ್ರು ಯಾರಾದ್ರೂ ಇದ್ರೆ ಅದು ಮಹಾತ್ಮ ಗಾಂಧಿಯವರು. ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಎಂಬ ಘೋಷವಾಕ್ಯದಲ್ಲಿ ಎಲ್ಲ ಗ್ರಾಮಗಳಿಗೆ ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥ ಕನಸು ಕಂಡಿದ್ದನ್ನ ಮನಮೋಹನ್ ಸಿಂಗ್ ಅವರು ಈಡೇರಿಸಿದರು. ಅದಕ್ಕೋಸ್ಕರನೇ ಇದಕ್ಕೆ ಹೆಸರಿಟ್ಟಿದ್ದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ. ಬೇರೆ ಯಾವ ಉದ್ದೇಶದಿಂದಲೂ ಇಲ್ಲ. ಬಡವರ ಗ್ರಾಮೀಣ ಭಾಗದ ಮಕ್ಕಳಿಗೂ ಕೂಡ, ಗ್ರಾಮೀಣ ಭಾಗದ ಕಾರ್ಮಿಕರಿಗೂ ಕೂಡ, ರೈತ ಕಾರ್ಮಿಕರಿಗೂ ಕೂಡ ಉದ್ಯೋಗ ಇಲ್ದಂಗೆ ಆಗಬಾರ್ದು. ಅವರ ಬಟ್ಟೆಯನ್ನು ಹರ್ಕೊಳ್ಳಿಕ್ಕೆ ಅಟ್ಲೀಸ್ಟ್ ಒಂದು 100 ದಿವಸನಾರ ಖಾತ್ರಿಯಾಗಿ ನಮ್ಮ ಸರ್ಕಾರದಿಂದ ಯೋಜನೆ ಕೊಡಬೇಕು ಅಂತ ಹೇಳಿ ಮಹಾತ್ಮ ಗಾಂಧಿ ಕನಸನ್ನ ಮನಮೋಹನ್ ಸಿಂಗ್ ಅವರು ನನಸು ಮಾಡಿದ್ರು ಅಂತಕ್ಕಂಥ ಮಾತ್ರ ನಾವು ಮರಿಬಾರದು. ಈ ಉದ್ದೇಶಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರು ಉದ್ಯೋಗ ಖಾತ್ರಿಗೆ ಇಟ್ಟಿತ್ತು. ಇವಾಗ ಬಂದಂತ ಸರ್ಕಾರ ಏನು ಯಾವುದೇ ಬಡವರ ಬಗ್ಗೆ ಕಾಳಜಿ ಇಲ್ಲೇ ಇರ್ತಕ್ಕಂಥ ಸರ್ಕಾರ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಇವತ್ತಿವರು ಅದನ್ನ ಹೆಸರು ಬದಲಾವಣೆ ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದು VB ರಾಮ್ಜಿ, ರಾಮನ ಹೆಸರನ್ನು ಸೇರಿಸಿದ್ದಾರೆ. ರಾಮ, ಅಯೋಧ್ಯೆ ರಾಮ, ಶ್ರೀರಾಮಚಂದ್ರನ ಬಗ್ಗೆ ಕಾಂಗ್ರೆಸ್ನವ್ರಿಗೆ ಇರ್ತಕ್ಕಂಥ ಗೌರವ, ಕಾಂಗ್ರೆಸ್ನವ್ರಿಗೆ ಇರ್ತಕ್ಕಂಥ ಭಕ್ತಿ ಬಿಜೆಪಿಯವ್ರಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು ಪ್ರತಿದಿನ ರಾಮನ ಭಜನೆಯನ್ನು ಮಾಡೋರು. ನಾವು ವರ್ಷದ 365 ದಿವಸ ಕೂಡ ರಾಮನ ಭಕ್ತ. ಇವರಾಗಿ ಚುನಾವಣೆ ಬಂದಾಗ ಮಾತ್ರ ಚುನಾವಣೆ ಭಕ್ತರು ನಾವಲ್ಲ ಅಂತಕ್ಕಂಥ ಮಾತ್ರ ಬಹಳ ಹೆಮ್ಮೆಯಿಂದ ಹೇಳ್ಬೇಕು. ಈ ಚುನಾವಣೆ ರಾಮ ಭಕ್ತರು ಚುನಾವಣೆಗೋಸ್ಕರ ಇವತ್ತು ಆ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ. ನಮ್ಮ ರಾಮ ಅಯೋಧ್ಯೆಯ ಶ್ರೀರಾಮ, ಇವರ ರಾಮ ನಾಥುರಾಮ್ ಗೋಡ್ಸೆ ರಾಮ, ನಾಥುರಾಮ ಇವರ ರಾಮ, ಅವರ ಹೆಸರನ್ನು ಇಟ್ಟಿದ್ದಾರೆ ಅಂತ ನಾನು ಬಹಳ ನೋವಿನಿಂದ ನಾನು ಹೇಳ್ತಾ ಇದ್ದೆ. ಯಾಕೆ ಆಯ್ತು ಹೆಸರು ಬದಲಾವಣೆ ಮಾಡಿದ್ದೀರಾ, ಮಾಡಿಕೊಂಡ್ರೆ ನಿಮ್ಗೆ ಅಧಿಕಾರ ಐತಿ, ಹೆಸರು ಬದಲಾವಣೆ ಮಾಡೋ ಅಧಿಕಾರ ನಿಮ್ಗೆ ಮಾಡಿದ್ರಿ. ಆದರೆ ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ
ಏನಾದ್ರೂ ಈ ಮನ್ರೇಗಾ ಉಳಿದಿದ್ಯಾ, ಉದ್ಯೋಗ ಖಾತ್ರಿ ಉಳಿದಿದ್ಯಾ? ಆಗ್ಲೇ ನಮ್ಮ ಗೌಡ್ರು ಹೇಳ್ದಂಗೆ ಏನು ಕ್ರಿಯಾ ಯೋಜನೆಯನ್ನು ನಮ್ಮ ಊರಾಗ ಎಲ್ಲಿ ಮನೆ ಸರಿ ಇಲ್ಲ, ಎಲ್ಲಿ ಗಟರ್ ಸರಿ ಇಲ್ಲ, ಎಲ್ಲಿ ಟಾಯ್ಲೆಟ್ ಸರಿ ಇಲ್ಲ, ಎಲ್ಲಿ ರೋಡ್ ಸರಿ ಇಲ್ಲ, ಎಲ್ಲಿ ಕುಡಿಯೋ ನೀರಿಂದ ತೊಂದರೆ ಐತಿ, ಎಲ್ಲಿ ನಮಗೆ ಕೃಷಿ ಹೊಂಡ ಬೇಕು ಅನ್ನೋದನ್ನ ಪ್ರಧಾನಮಂತ್ರಿಗಳು ಡೆಲ್ಲಿಲಿ ಕೂತ್ಕೊಂಡು ನಮ್ಮ ಗುಡುಗುರಲ್ಲಿ, ನಮ್ಮ ತುಮ್ಮಿನಕಟ್ಟೆಯಲ್ಲಿ, ನಮ್ಮ ಬೇಡ್ಲೇರಲ್ಲಿ ಅವ್ರಿಗೆಲ್ಲ ನಿರ್ಧಾರ ಮಾಡೋಕ್ಕಾಗುತ್ತಾ? ಕ್ರಿಯಾ ಯೋಜನೆಯನ್ನ ಗ್ರಾಮ ಪಂಚಾಯಿತಿಯ ಹಕ್ಕನ್ನು ಕಸಿದುಕೊಂಡು ಪ್ರಧಾನಮಂತ್ರಿ ಆಫೀಸಲ್ಲಿ ಇವತ್ತು ಕ್ರಿಯಾ ಯೋಜನೆಯನ್ನ ಮಾಡತಕ್ಕಂಥದ್ದಕ್ಕೆ ಈ ಕಾನೂನನ್ನ ಬದಲಾವಣೆ ಮಾಡಿದ್ದಾರೆ. ಇದು ಬಡವರ ಪರವಾಗಿದೆಯಾ, ಗ್ರಾಮ ಪಂಚಾಯತಿ ಪರವಾಗಿದೆಯಾ? ಇದು ಒಂದು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ನಾಳೆ ಇನ್ನೇನು ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಫಸ್ಟ್ನಲ್ಲಿದ್ದೀವಿ. ಇವತ್ತು ಗ್ರಾಮೀಣ ಭಾಗದ ಜನ ವಿಚಾರ ಮಾಡ್ಬೇಕು. ನೀವು ಹಿಂದಿನ ಸರ್ಕಾರ ಮನಮೋಹನ್ ಸಿಂಗ್ 3 ಟೈರ್ ಸಿಸ್ಟಮ್ ಅನ್ನು ಮಾಡಿ ಗ್ರಾಮ ಪಂಚಾಯತಿಗೆ ಅತಿಯಾದ ಶಕ್ತಿಯನ್ನು ಅತಿಯಾದ ಅಧಿಕಾರವನ್ನು ಕೊಟ್ಟಿತ್ತು. ಯಾಕಂದ್ರೆ ನಮ್ಮ ಪ್ರಾಬ್ಲಮ್ ಅನ್ನು ನಾವೇ ಸಾಲ್ವ್ ಮಾಡಬೇಕು, ನಮಗೆ ಇರ್ತಕ್ಕಂಥ ತೊಂದರೆಗಳು ನಾವೇ ಬಗೆಹರಿಸ್ಕೋಬೇಕು ಗ್ರಾಮ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ ಅಂತ ಹೇಳಿ ನಿಮಗೆ ಕೋಟ್ಯಾಂತರ ರೂಪಾಯಿ ಗ್ರಾಮೀಣ ಭಾಗಕ್ಕೆ ಗ್ರಾಮ ಪಂಚಾಯತಿಗೆ ಬರೋ ರೀತಿಯಲ್ಲಿ ಮಾಡಿದ್ರು. ಇವತ್ತು ಅವಾಗ ನಮ್ಮ ಜೆಡಿಪಿ ಮೆಂಬರ್ಗಳು, ತಾಲೂಕು ಪಂಚಾಯತಿ ಮೆಂಬರ್ಗಳು, ನಗರಸಭೆ ಮೆಂಬರ್ಗಳು ಕೂಡ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೆ ಚಲೋ ಕೆಲಸ ಮಾಡ್ಬೋದು, ಸಾಕಷ್ಟು ಅನುದಾನ ಬರುತ್ತೆ ಅಂತ ಅಂತಿದ್ರು. ಜೆಡಿಪಿ ಮೆಂಬರ್ ಒಳ್ಳೆ ತಾಲೂಕು ಪಂಚಾಯತಿ ಮೆಂಬರ್ ಆಗಲಿ, ಗ್ರಾಮ ಪಂಚಾಯತಿ ಮೆಂಬರ್ ಹಾಕಿದ್ರೆ ಯಾಕಂದ್ರೆ ಅಷ್ಟು ಅಧಿಕಾರವನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ರಾಮ ಪಂಚಾಯತಿಗೆ ಕೊಟ್ಟಿತ್ತು ಅಂತಕ್ಕಂಥದನ್ನ ನೀವು ಅರ್ಥ ಮಾಡ್ಕೊಂಡು ಇವತ್ತು ಅಂತ ಅಧಿಕಾರವನ್ನು ಕಸ್ಕೊಂಡು ಡೆಲ್ಲಿಲಿ ಇಟ್ಕೊಂಡ್ರೆ ನಮ್ಮ ಹಳ್ಳಿಲಿ ಏನಾಗ್ತದೆ ಅಂತ ಡೆಲ್ಲಿಗೆ ಗೊತ್ತಾಗ ಸಾಧ್ಯತೆ, ಬೆಂಗಳೂರು ಗೊತ್ತಾಗೋದು ಕಷ್ಟ ಇತ್ತು. ನಾವು ಬೆಂಗಳೂರಾಗ ಇಟ್ಕೋಬಾರ್ದು ಅಧಿಕಾರ ಅಂತ ಹೇಳಿ ಗ್ರಾಮ ಪಂಚಾಯತಿ ಕೊಟ್ಟಿದ್ದೀವಿ. ಇವರು ಗ್ರಾಮ ಪಂಚಾಯತಿಯಿಂದ ಬೆಂಗಳೂರಿಗೂ ಬಿಡಲಿಲ್ಲ, ಇವರು ಡೆಲ್ಲಿಗೆ ತಗೊಂಡವ್ರು. ಇವ್ರು ಏನು ಕ್ರಿಯಾ ಯೋಜನೆ ಮಾಡಕ್ ಗೊತ್ತಾಗ್ತದೆ. ಉದ್ದೇಶ ಈ ಉದ್ಯೋಗ ಖಾತ್ರಿ ಅನ್ನೋ ಯೋಜನೆಯನ್ನ, ಬಡವರ ಯೋಜನೆಯನ್ನ ಬಂದ್ ಮಾಡೋದು ಬಿಟ್ರೆ ಬೇರೆ ಉದ್ದೇಶ ಇವ್ರಿಗಿಲ್ಲ ಅಂತಕ್ಕಂಥ ಮಾತನ್ನ ತಾವೆಲ್ಲ ಅರ್ಥ ಮಾಡ್ಬೋದು. ಇನ್ನು ಹಿಂದಿನ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ 90% ಅನುದಾನ ಕೇಂದ್ರ ಸರ್ಕಾರದಿಂದ ಬರುತ್ತೆ, 10% ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು. 10% ಅಲ್ಲೂ ಕೂಡ ಲೇಬರ್ಗೆ ಅಂತ ಕನ್ನಡದಲ್ಲಿ ಕಾರ್ಮಿಕರಿಗೆ ಏನು ನಾವು ಪಗಾರ ಕೊಡ್ತೇವೆ ಅದನ್ನು ಆ 10% ಅಲ್ಲ, ಬರೀ ಮಟೀರಿಯಲ್ಗೆ, ಸಿಮೆಂಟ್ಗೆ, ಕಬ್ಬಣಕ್ಕೆ ಅಂತ ತಗೊಂಡಿದ್ವಿ, ಅದಕ್ಕೆ ಮಾತ್ರ 10%. ಕಾರ್ಮಿಕರಿಗೆ 100% ಕೇಂದ್ರ ಸರ್ಕಾರವೇ ಕೊಡ್ತಿತ್ತು. ಇದು ಯಾಕಂದ್ರೆ ಕೇಂದ್ರ ಸರ್ಕಾರದ ಜವಾಬ್ದಾರಿ, ಉದ್ಯೋಗ ಖಾತ್ರಿ ರಾಜ್ಯ ಸರ್ಕಾರ ಜವಾಬ್ದಾರಿ ಅಲ್ಲ, ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಆದ್ರಿಂದ 90 ರಿಂದ 95% ನಮ್ಮ ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರ ಈ ರೊಕ್ಕವನ್ನು ಭರಿಸ್ತಿತ್ತು. ಇವತ್ತೇನಾಗೈತಿ, ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು GST ಟ್ಯಾಕ್ಸ್ ಅನ್ನ ಕಟ್ಟತಕ್ಕಂತ ಯಾವ ರಾಜ್ಯ ಅಂದ್ರೆ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ. ಇವತ್ತು ಕರ್ನಾಟಕ ರಾಜ್ಯದಿಂದ 100 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ವಾಪಸ್ ಇವ್ರು ಕೊಡೋದು ಕೇವಲ 13 ರೂಪಾಯಿ. ನೀವು 100 ರೂಪಾಯಿ ನಮ್ಮ ಹತ್ರ ಕಸ್ಕೊಂಡು ನಮಗೆ 13 ರೂಪಾಯಿ ಕೊಟ್ಟು ಮ್ಯಾಗ 40% ಉದ್ಯೋಗ ಖಾತ್ರಿ ನೀವು ಕೊಡೋದ್ರೆ ಹೆಂಗ? 13% ಕೊಡ್ರಪ್ಪ ಅಂದ್ರೆ ಅದಕ್ಕೆ ಒಂದು ನ್ಯಾಯ. ಯಾಕಂದ್ರೆ ನಮ್ಗೆ 13% ಹೊಳೆ ಕೊಡಕತ್ತೀರಿ. ನಮ್ಮ ರೊಕ್ಕನ, ಕರ್ನಾಟಕ ರೊಕ್ಕನ, ಕನ್ನಡಿಗರ ರೊಕ್ಕನ ನೀವು 100 ರೂಪಾಯಿ ತಗೊಂಡ್ರೆ ಹೊಳೆ 13 ರೂಪಾಯಿ ಹೊಳೆ ಕೊಡಕತ್ತೀರಿ. 13 ರೂಪಾಯಿ ಕೊಟ್ಟು 40% ನೀವು ಕಟ್ಟ್ರಿ ಉದ್ಯೋಗ ಖಾತ್ರಿ ಅಂತ ಹೇಳ್ತಕ್ಕಂಥದ್ದು ಈ ಒಂದು ಬಡವರ ಕಾರ್ಯಕ್ರಮವನ್ನ, ಕಾರ್ಮಿಕರ ಕಾರ್ಯಕ್ರಮವನ್ನ, ರೈತರ ಕಾರ್ಯಕ್ರಮವನ್ನ ಬಂದ್ ಮಾಡೋ ಉದ್ದೇಶ ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಈ ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನ ಈ ಜಿ ರಾಮ್ಜಿ ಮಾಡಿದಂತ ಸರ್ಕಾರಕ್ಕೆ, ನಾಥೂರಾಮ್ ಗೋಡ್ಸೆ ಸರ್ಕಾರಕ್ಕೆ ಬುದ್ಧಿಯನ್ನು ಕಲಿಸ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮನೆ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.